ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಲಕ್ಷ್ಮೀನಾರಾಯಣಂ ದತ್ವಾ ಪೂರ್ಣಬೋಧಾನ್ ಗುರುನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 13ನೇ ಅಧ್ಯಾಯ ಕ್ಷೇತ್ರಜ್ಞ ಯೋಗ. ಈ ಅಧ್ಯಾಯದ 24ನೇ ಶ್ಲೋಕ ಆಗಿ 25ನೇ ಶ್ಲೋಕದಲ್ಲಿ ನಾವಿದ್ದೇವೆ. 24ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ, ಯಾರು ಪ್ರಕೃತಿಯನ್ನು ಪುರುಷನನ್ನು ಅನಾದಿಯಾಗಿ ತಿಳ್ಕೊಳ್ತಾರೋ ಆ ಪ್ರಕೃತಿ ಪುರುಷರ ಈ ಪರೋಕ್ಷ ಜ್ಞಾನ ಪಡೆದು ಅಪರೋಕ್ಷ ಜ್ಞಾನವನ್ನು ಸಂಪಾದಿಸಿಕೊಳ್ತಾರೋ ಅವನು ಮತ್ತೆ ಹುಟ್ಟೋದಿಲ್ಲ, ಅವನು ಮುಕ್ತನಾಗ್ತಾನೆ ಎಂಬ ವಿಚಾರವನ್ನು 24ನೇ ಶ್ಲೋಕದಲ್ಲಿ ಹೇಳಿ, ಮುಂದೆ 25ನೇ ಶ್ಲೋಕದಲ್ಲಿ ಪರಮಾತ್ಮನ ಕಾಣತಕ್ಕಂತಹ ಸಾಧನಗಳೇನು, ಯಾವ ಮಾರ್ಗವನ್ನು ಅನುಸರಿಸಿದರೆ ನಾವು ಭಗವಂತನನ್ನು ಕಾಣಲಿಕ್ಕಾಗತ್ತೆ, ಆ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿ ಹೊರಟಿದ್ದಾನೆ. ಪರಮ ಪುರುಷಾದಿ ದರ್ಶನೇ ಸಾಧನಮಾಹ. ಪರಮ ಪುರುಷನ ದರ್ಶನಕ್ಕೆ ಸಾಧನಗಳು ಏನು, ಅವುಗಳನ್ನು ಹೇಳ್ತಾ ಇದ್ದಾನೆ ಈ ಶ್ಲೋಕದಿಂದ. ಧ್ಯಾನೇನ ಎಂಬ ಶ್ಲೋಕದಿಂದ, ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಂ ಆತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮಯೋಗೇನ ಚಾಪರೆ. ಕೆಲವರು ಧ್ಯಾನೇನ ಆತ್ಮನಿ ಪಶ್ಯಂತಿ, ಧ್ಯಾನದ ಮೂಲಕವಾಗಿ ಅವರು ಭಗವಂತನನ್ನು ಕಾಣ್ತಾರೆ. ತಮ್ಮ ದೇಹದೊಳಗೆ ಆತ್ಮನಿ ಪಶ್ಯಂತಿ, ಧ್ಯಾನದ ಮೂಲಕವಾಗಿ ತಮ್ಮ ಅಂತಃಕರಣದ ಮೂಲಕ ತಮ್ಮ ದೇಹದೊಳಗೆ ಸಾಕ್ಷಾತ್ಕರಿಸ್ಕೊಳ್ತಾರೆ ಕೆಲವರು. ಮತ್ತೆ ಕೆಲವರು ಅನ್ನೇ ಸಾಂಖ್ಯೇನ, ಮತ್ತೆ ಕೆಲವರು ಸಾಂಖ್ಯಯೋಗದಿಂದ, ಸಾಂಖ್ಯೇನ ಯೋಗೇನ, ಸಾಂಖ್ಯಯೋಗದಿಂದ ಪರಮಾತ್ಮರನ್ನು ಸಾಕ್ಷಾತ್ಕರಿಸ್ಕೊಳ್ತಾರೆ. ಚ ಮತ್ತು ಅಪರೇ, ಮತ್ತೆ ಇನ್ನು ಕೆಲವರು ಕರ್ಮಯೋಗೇನ, ಕರ್ಮಯೋಗದಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಸಾಧಿಸ್ತಾರೆ ಅಂತ ಭಗವಂತನನ್ನು ಕಾಣಲಿಕ್ಕೆ 3 ದಾರಿಗಳನ್ನು ತೋರಿಸ್ತಾ ಇದ್ದೇನೆ. ಒಂದು ಧ್ಯಾನ, ಮತ್ತೊಂದು ಸಾಂಖ್ಯಯೋಗ, ಮತ್ತೊಂದು ಕರ್ಮಯೋಗ ಅಂತ 3 ಮಾರ್ಗಗಳನ್ನು ಈ ಶ್ಲೋಕದಲ್ಲಿ ಕೃಷ್ಣ ತೋರಿಸ್ತಾ ಇದ್ದಾನೆ. ಈ ಶ್ಲೋಕದ ಅರ್ಥವನ್ನೇ ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಪರಮ ಪುರುಷಾದಿ ದರ್ಶನೇ ಸಾಧನಮಾಹ.
ಆ ಪರಮಪುರುಷನನ್ನು ಕಾಣಲಿಕ್ಕೆ ಇರತಕ್ಕಂತಹ ಸಾಧನವನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಧ್ಯಾನೇನ ಎಂಬ ಶ್ಲೋಕದಿಂದ. ಕೇಚಿತ್ ಶ್ರವಣಮನನೋಪೇತಾ ಧ್ಯಾನೇನ ಆತ್ಮನ ಬುದ್ಧಿಯ ಆತ್ಮಾನಂ ಭಗವಂತಂ ಆತ್ಮನಿ ದೇಹೇ ಪಶ್ಯಂತಿ. ಕೆಲವರು ಏನು ಮಾಡ್ತಾರೆ, ಶ್ರವಣ ಮನನೋಪೇತಾ, ಮೊದಲು ಶ್ರವಣ, ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಮೊದಲು ಶ್ರವಣ ಮಾಡಬೇಕು, ನಿರಂತರವಾಗಿ ಶ್ರವಣ ಮಾಡಬೇಕು, ಶಾಸ್ತ್ರ ಶ್ರವಣ ಮಾಡಬೇಕು. ಶ್ರವಣ ಮಾಡಿದರೆ ಸಾಲದು, ಕೇಳಿ ಬಿಟ್ಬಿಡೋದಲ್ಲ, ಮತ್ತೆ ಅದನ್ನು ಮನನ ಮಾಡಬೇಕು. ಯಾವುದನ್ನು ನಾವು ಕೇಳಿರ್ತೇವೆ ಅದನ್ನು ಮನನ ಮಾಡಬೇಕು. ಮನನ ಮಾಡಿದ ಮೇಲೆ ಆ ಶ್ರವಣ ಮನನದಿಂದ ಕೂಡಿದವರಾಗಿ ಮುಂದೆ ಧ್ಯಾನೇನ ಆತ್ಮನ ಬುದ್ಧಿಯ ಆತ್ಮಾನಂ ಭಗವಂತಂ ಪಶ್ಯತಿ. ಧ್ಯಾನದಿಂದ ಶ್ರವಣ ಮನನಗಳನ್ನು ಮಾಡಿ ಧ್ಯಾನದಿಂದ ಆತ್ಮಾನಂ ಆತ್ಮನಿ, ಆತ್ಮನ ಬುದ್ಧಿಯಿಂದ ಆತ್ಮಾನಂ ಭಗವಂತನನ್ನು ಆತ್ಮನಿ ದೇಹದಲ್ಲಿ, ತಮ್ಮ ದೇಹದಲ್ಲಿ ಪಶ್ಯಂತಿ ನೋಡ್ತಾರೆ. ಇನ್ನು ಕೆಲವರು ಸಾಂಖ್ಯೇನ ಯೋಗೇನ, ಸಾಂಖ್ಯಯೋಗ ಅಂದ್ರೇನು? ವೇದೋಕ್ತ ಭಗವತ್ ಸ್ವರೂಪ ಅಪರೋಕ್ಷ ಜ್ಞಾನೇನ ಧ್ಯಾನೇನ ಚ ಇತಿ ಅನುಸಜ್ಜತೆ. ಸಾಂಖ್ಯಯೋಗ ಅಂದರೆ ವೇದದಲ್ಲಿ ಹೇಳಿರ್ತಕ್ಕಂತಹ ಭಗವಂತನ ಸ್ವರೂಪ ಏನಿದೆ ಅದನ್ನು ಪರೋಕ್ಷವಾಗಿ ತಿಳಿದುಕೊಂಡು ಆಮೇಲೆ ಧ್ಯಾನದಿಂದಲೂ ಅವರು ಪರಮಾತ್ಮನನ್ನು ಧ್ಯಾನೇನ ಚ ಅಂತ ಇಟ್ಕೊಳ್ಬೇಕು. ಸಾಂಖ್ಯೇನ ಯೋಗೇನ ವೇದೋಕ್ತವಾಗಿರತಕ್ಕಂತಹ ಭಗವಂತನ ಸ್ವರೂಪವನ್ನು ಪರೋಕ್ಷವಾಗಿ ತಿಳಿದು ಆಮೇಲೆ ಧ್ಯಾನದಿಂದಲೂ ಕೂಡ ಭಗವಂತನನ್ನು ಕಾಣ್ತಾರೆ. ಇನ್ನು ಕೆಲವರು ಅವರು ಶ್ರವಣ ಮನನಾದಿಗಳನ್ನು ಮಾಡೋದಿಲ್ಲ. ಅಪರೇ ಶ್ರವಣಾದಿಹೀನಾಹ, ಶ್ರವಣ ಮನನ ಇಲ್ಲ, ಕೇವಲ ಕರ್ಮಯೋಗದಿಂದ, ಕರ್ಮಯೋಗೇನ ಚ ಕರ್ಮರೂಪ ಉಪಾಯೇನ ಸಾಂಖ್ಯೇನ ಧ್ಯಾನೇನ ಚ ಇತಿ ಅನುಸಜ್ಜತೆ. ಅಲ್ಲೇ ಇಟ್ಕೊಳ್ಬೇಕು. ಕೆಲವರು ಕರ್ಮಯೋಗೇನ, ಕರ್ಮವೆಂಬ ಉಪಾಯದಿಂದ, ಅಂದರೆ ಸಾಂಖ್ಯದಿಂದ ಧ್ಯಾನದಿಂದ ಅಂದರೆ ಇಟ್ಕೊಳ್ಬೇಕು. ಸಾಂಖ್ಯ ಶಬ್ದ ಇದೆ ಅಲ್ಲಿ. ಆದ್ದರಿಂದ ಈ ನಿಷ್ಕಾಮನೆಯಿಂದ ಶುಭ ಕರ್ಮಾನುಷ್ಠಾನವನ್ನು ಮಾಡಿ ಭಗವಂತನ ಅನುಗ್ರಹವನ್ನು ಪಡೆದು ಆಮೇಲೆ ಶ್ರವಣನ ಧ್ಯಾನಗಳಿಂದ ಭಗವಂತನನ್ನು ಕಾಣ್ತಾರೆ. ಸಾಧು ಕರ್ಮಾನುಷ್ಠಾನ ಕರ್ಮಯೋಗೇನ, ಆ ಶ್ರವಣಾದಿಗಳನ್ನು ಮಾಡದಿದ್ದರೂ ಕರ್ಮಯೋಗದಿಂದಲೂ, ಚಕಾರ ಇರೋದ್ರಿಂದ ಅಲ್ಲಿ ಸಾಂಖ್ಯ ಮತ್ತು ಧ್ಯಾನ ಇಟ್ಕೊಳ್ಬೇಕು. ಕರ್ಮರೂಪ ಉಪಾಯೇನ, ಕರ್ಮ ಅಂದರೆ ನಿಷ್ಕಾಮ ಕರ್ಮಾನುಷ್ಠಾನವನ್ನು ಮಾಡೋದರಿಂದ ಮತ್ತು ಸಾಂಖ್ಯೇನ ಧ್ಯಾನೇನ ಚ ಸಾಧು ಕರ್ಮಾನುಷ್ಠಾನವನ್ನು ಮಾಡುತ್ತಾ ಅದರಿಂದ ಭಗವಂತನ ಪ್ರಸಾದವನ್ನು ಗಳಿಸಿ ತಜ್ಜನ್ಯವಾಗಿರತಕ್ಕಂತಹ ಶ್ರವಣವನ್ನು ಧ್ಯಾನಗಳಿಂದ ಅವರು ಪರಮಾತ್ಮನ ನೋಡ್ತಾರೆ. ಇಲ್ಲಿ ಕರ್ಮಯೋಗಿಯನ್ನು ಚ ಇರೋದರಿಂದ ಅಲ್ಲಿ ಸಾಂಖ್ಯೇನ ಧ್ಯಾನೇನ ಚ ಎಂಬುದನ್ನು ಇಟ್ಕೊಳ್ಬೇಕು. ಅಂದರೆ ನಿಷ್ಕಾಮ ಕರ್ಮಾನುಷ್ಠಾನವನ್ನು ಮಾಡಿ ಭಗವಂತನ ಪ್ರಸಾದವನ್ನು ಗಳಿಸಿ ಆಮೇಲೆ ಶ್ರವಣಮನನ ಧ್ಯಾನಗಳಿಂದ ಅವರು ಪರಮಾತ್ಮನ ಕಾಣ್ತಾರೆ. ಧ್ಯಾನೇ ಅಶಕ್ತಾನಾಂ ಸಾಂಖ್ಯ ಸಂಪಾದನದ್ವಾರ ಧ್ಯಾನ ಸಂಪಾದನೇನ ತತ್ರಾಪಿ ಅಶಕ್ತಾನಾಂ ಕರ್ಮೋಪಾಯೇನ ಶ್ರವಣಾದಿ ಸಂಪಾದನೇನ ಆತ್ಮದರ್ಶನಮಿತಿ ಅವಸ್ಥಾಭೇದಮಾಶ್ರಿತ್ಯ ಅಯಮರ್ಥಃ ಭಾಷ್ಯೇ ಉಕ್ತಃ. ಕೆಲವರಿಗೆ ಧ್ಯಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಧ್ಯಾನದಲ್ಲಿ ಅಶಕ್ತರಾದವರು ಅವರು ಶ್ರವಣಮನನ ಸಂಪಾದನೆ ಮೂಲಕವಾಗಿ ಅವರು ಧ್ಯಾನ ಸಾಮರ್ಥ್ಯವನ್ನು ಪಡಿತಾರೆ. ಪಡೆಯುವುದರ ಮೂಲಕವಾಗಿ ಅವರು ಪರಮಾತ್ಮ ದರ್ಶನ ಪಡಿತಾರೆ.
ಇನ್ನು ಕೆಲವರು ಶ್ರವಣಮನ ಸಂಪಾದನೆಯಲ್ಲೂ ಅಶಕ್ತರು. ಕೆಲವರಿಗೆ ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ, ಧ್ಯಾನದಲ್ಲಿ ಅಶಕ್ತರಾಗಿದ್ದರೂ ಶ್ರವಣ ಮನನಗಳ ಸಂಪಾದನೆಯ ಮೂಲಕ ಧ್ಯಾನವನ್ನು ಮಾಡತಕ್ಕಂತಹ ಸಾಮರ್ಥ್ಯ ಪಡಿತಾರೆ. ಪಡೆದು ತನ್ಮೂಲಕವಾಗಿ ದರ್ಶನ ಪಡಿತಾರೆ. ಕೆಲವರು ಶ್ರವಣ ಮನನದ ಸಂಪಾದನೆಯಲ್ಲಿ ಅಶಕ್ತರಾಗಿರುತ್ತಾರೆ. ಅಂಥವರು ನಿಷ್ಕಾಮ ಕರ್ಮದಿಂದ ಶ್ರವಣಾದಿಗಳನ್ನು ಸಂಪಾದನೆ ಮಾಡಿ ಪರಮಾತ್ಮನ ದರ್ಶನ ಪಡಿತಾರೆ. ಹೀಗೆ ಅವಸ್ಥಾಭೇದವನ್ನು ಅನುಲಕ್ಷಿಸಿ ಈ ಅರ್ಥವನ್ನು ಇಟ್ಕೊಳ್ಬೇಕೆಂಬುದಾಗಿ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಅದನ್ನು ಇಲ್ಲಿ ರಾಯರು ವಿವೃತ್ತಿಯಲ್ಲಿ ಸಂಗ್ರಹ ಮಾಡಿದ್ದಾರೆ. ತಾತ್ಪರ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಲ್ಲಿ ಗೀತಾ ತಾತ್ಪರ್ಯದಲ್ಲಿ ತಾತ್ಪರ್ಯೇತು ಕೇಚಿದ್ ಋಷಯಃ ಸ್ವಪ್ರತಿಭಯ ಅನ್ಯತಃ ಶ್ರವಣೇನ ಚ ಹರಿಂ ಜ್ಞಾತ್ವಾ ಆತ್ಮನ ಮನಸ ಆತ್ಮನಿ ಹೃದಯೇ ಆತ್ಮಾನಂ ಪರಮಾತ್ಮಾನಂ ಧ್ಯಾನೇನ ಪಶ್ಯಂತಿ ಸಾಕ್ಷಾತ್ ಕುರ್ವಂತಿ. ಕೇಚಿತ್ ಕೆಲವರು, ಭಾಷೆಯಲ್ಲಿ ಅರ್ಥ ಹೇಳಿದ್ದು, ಕೆಲವರು ಶ್ರವಣ ಮನದಿಂದ ಕೂಡಿದವರಾಗಿ ಧ್ಯಾನದಿಂದ ಬುದ್ಧಿಯಿಂದ ಭಗವಂತನನ್ನು ತಮ್ಮ ದೇಹದಲ್ಲಿ ಕಾಣ್ತಾರೆ, ಸಾಕ್ಷಾತ್ಕರಿಸ್ಕೊಳ್ತಾರೆ ಅಂತ ಭಾಷ್ಯದ ಅರ್ಥ. ತಾತ್ಪರ್ಯದಲ್ಲಿ ಕೇಚಿತ್ ಅಂದರೆ ಕೆಲವು ಋಷಿಗಳು ಸ್ವಪ್ರತಿಭಯ ತಮ್ಮ ಪ್ರತಿಭೆಯಿಂದ ಪರಮಾತ್ಮನ ತಿಳಿತಾರೆ. ತಮ್ಮ ಪ್ರತಿಭೆಯಿಂದ ಮತ್ತು ಈ ಅನ್ಯತಃ ಶ್ರವಣೇಂಚ ತಮ್ಮ ಪ್ರತಿಭೆಯಿಂದಲೂ ಮತ್ತು ಅನ್ಯತಃ ಬೇರೆಯವರಿಂದ ಶ್ರವಣ ಮಾಡಿಯೂ ಪರಮಾತ್ಮನ ತಿಳಿದು ಆತ್ಮನಿ ಆತ್ಮಾನಂ ಪಶ್ಯಂತಿ ಆತ್ಮನ ಮನಸ್ಸಿನಿಂದ ಆತ್ಮನಿ ತಮ್ಮ ಹೃದಯದಲ್ಲಿ ಆತ್ಮಾನಂ ಪರಮಾತ್ಮನನ್ನು ಧ್ಯಾನದಿಂದ ಪಶ್ಯಂತಿ ಸಾಕ್ಷಾತ್ಕರಿಸ್ಕೊಳ್ತಾರೆ. ಇದು ತಾತ್ಪರ್ಯದಲ್ಲಿ ಇರತಕ್ಕಂಥ ಅರ್ಥ. ಹಿಂದೆ ಹೇಳಿರತಕ್ಕಂಥ ಅರ್ಥ, ಭಾಷ್ಯದಲ್ಲಿ ಹೇಳಿರತಕ್ಕಂಥ ಅರ್ಥ. ಕುರ್ಮ ಶ್ರೀಕೃಷ್ಣ ಗೀತಾಯಾ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಭಾಷ್ಯ ಹಾಗೂ ತಾತ್ಪರ್ಯದಲ್ಲಿ ಹೇಳ್ತಕ್ಕಂಥ ಅರ್ಥವನ್ನು ಸಂಗ್ರಹ ಮಾಡ್ತೇನೆ ಅಂತ ಹೇಳಿದ್ದಾರೆ ರಾಯರು. ಹಾಗೆ ಭಾಷ್ಯದ ಅರ್ಥವನ್ನು ಹೇಳಿದರು ಒಂದು ಅರ್ಥ. ಇನ್ನೊಂದು ಅರ್ಥ ತಾತ್ಪರ್ಯದಲ್ಲಿ ಇರತಕ್ಕಂಥ ಅರ್ಥವನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಕೇಚಿತ್ ಅಂದರೆ ಋಷಯ, ಕೆಲವು ಋಷಿಗಳು ಸ್ವಪ್ರತಿಭಯ ತಮ್ಮ ಪ್ರತಿಭೆಯಿಂದ ಮತ್ತು ಅನ್ಯತಃ ಇನ್ನೊಬ್ಬರಿಂದ ಶ್ರವಣ ಮಾಡಿ ಹರಿಂ ಜ್ಞಾತ್ವ ಪರಮಾತ್ಮನ ತಿಳಿದು ಆತ್ಮನ ಮನಸ್ಸಿನಿಂದ ಆತ್ಮನಿ ಹೃದಯದಲ್ಲಿ ಆತ್ಮಾನಂ ಪರಮಾತ್ಮನನ್ನು ಧ್ಯಾನದಿಂದ ಪಶ್ಯಂತಿ ಅಂದರೆ ಸಾಕ್ಷಾತ್ಕರಿಸ್ಕೊಳ್ತಾರೆ. ಕೇಚಿತ್ ಇತ್ಯುಕ್ತ್ಯ ಅನ್ಯೇ ನಾರದಾದ್ಯ ಋಷಯ ಬಹಿರ್ಪಿ ಪಶ್ಯಂತಿ ಇತಿ ಸೂಚಿತಂ. ಅಲ್ಲಿ ಕೇಚಿತ್ ಅಂತ ಹೇಳಿದ್ದು ಕೆಲವು ಋಷಿಗಳು ಅಂತ. ಹಾಗಾಗಿ ಇನ್ನು ಕೆಲವು ಋಷಿಗಳಿದ್ದಾರೆ ಅಂತ ಆಯಿತು. ಋಷಿಗಳಲ್ಲಿ ಕೆಲವರು ಹೀಗೆ, ಇನ್ನು ಕೆಲವರು ಯಾರು ಅಂದರೆ ಅಲ್ಲಿ ಕೇಚಿತ್ ಅಂತ ಹೇಳಿದ್ರಿಂದ ಬೇರೆ ನಾರದಾದಿ ಋಷಿಗಳು ಅವರು ಹೃದಯದ ಒಳಗೂ ಪರಮಾತ್ಮನ ನೋಡುತ್ತಾರೆ. ಅಂದರೆ ಹೃದಯದ ಒಳಗೂ ಪರಮಾತ್ಮನ ನೋಡುತ್ತಾರೆ, ಹೊರಗೂ ಕೂಡ ಕಾಣ್ತಾರೆ ಅಂತ. ನಾರದಾದಿ ಕೆಲವು ಋಷಿಗಳು ತಮ್ಮ ಹೃದಯದೊಳಗೂ ಪರಮಾತ್ಮನನ್ನು ಕಾಣ್ತಾರೆ, ಹೃದಯದ ಹೊರಗೂ ಪರಮಾತ್ಮನನ್ನು ಕಾಣ್ತಾರೆ. ಋಷಯಃ ಕೇಚಿದ್ ಋಷಯಃ ನಾರದಾದ್ಯಾಃ ಬಹಿಸ್ತ್ವಪಿ ಇದು ಸ್ಮೃತೇಃ. ನಾರದಾದಿ ಋಷಿಗಳು ಹೊರಗೂ ಕೂಡ ನೋಡ್ತಾರೆ ಎಂಬುದಾಗಿ ಸ್ಮೃತಿ ಇರುವುದರಿಂದ ಋಷಿಯೋ ಅಂತಃಪ್ರಕಾಶಾಃ ಋಷಿಗಳು ಹೃದಯದ ಒಳಗೆ ನೋಡುವವರು ಎಂಬುದಾಗಿ ಏನು ಭಾಷ್ಯದಲ್ಲಿ ಹೇಳಿದ್ದಾರೆ. ನಾರದಾದಿ ಋಷಿಗಳನ್ನು ಹೊರತುಪಡಿಸಿ ಹೇಳಿದ್ದು. ನಾರದಾದಿಗಳನ್ನು ಹೊರತುಪಡಿಸಿ ಬೇರೆ ಋಷಿಗಳು ಅಂತಃಪ್ರಕಾಶಾಃ ಹೃದಯದೊಳಗೆ ಪರಮಾತ್ಮ ನೋಡ್ತಕ್ಕಂಥವರು. ನಾರದಾದಿ ಕೆಲವು ಋಷಿಗಳು ಅವರು ಹೃದಯದ ಒಳಗೂ ಪರಮಾತ್ಮನ ನೋಡ್ತಾರೆ, ಹೃದಯದ ಹೊರಗೂ ಪರಮಾತ್ಮನ ನೋಡ್ತಾರೆ ಅನ್ನೋದು ಈ ಇದಕ್ಕೆ ಅರ್ಥ. ಯಾವುದಕ್ಕೆ? ಕೇಚಿತ್ ಧ್ಯಾನೇನ ಆತ್ಮನಿ ಪಶ್ಯಂತಿ ಕೇಚಿತ್ ಆತ್ಮಾನಮಾತ್ಮನ ಅನ್ನೋದಕ್ಕೆ ತಾತ್ಪರ್ಯದಲ್ಲಿ ಹೇಳ್ತಕ್ಕಂತಹ ಮತ್ತೊಂದು ಅರ್ಥ ಇದು. ಕೇಚಿದ್ ಋಷಯಃ ನಾರದಾದ್ಯಾಃ ಸ್ವಪಿ ಬಹಿಸ್ತ್ವಪಿ ಇದು ಸ್ಮೃತೇಃ. ನಾರದಾದಿ ಋಷಿಗಳು
ಹೊರಗೂ ನೋಡ್ತಾರೆ ಎಂಬುದಾಗಿ ಸ್ಮೃತಿ ಇರೋದರಿಂದಾಗಿ ಇಲ್ಲಿ ಕೇಚಿತ್ ಅಂದರೆ ನಾರದಾದಿಗಳನ್ನು ಹೊರತುಪಡಿಸಿ ಉಳಿದವ್ರನ್ನ ಇಟ್ಕೊಳ್ಬೇಕು. ಋಷಯ ಅಂತಃಪ್ರಕಾಶಾ ಇತಿ ಸೂತ್ರಭಾಷ್ಯೋಕ್ತ ಶ್ರುತಿಸ್ತು. ಋಷಿಗಳು ಅಂತಃಪ್ರಕಾಶವುಳ್ಳವರು ಅಂದರೆ ಹೃದಯದೊಳಗೆ ಪರಮಾತ್ಮ ಕಾಣ್ತಕ್ಕಂಥವರು ಅಂತೇನು ಶ್ರುತಿಯನ್ನು ಉದಾಹರಿಸಿದ್ದಾರೆ ಸೂತ್ರಭಾಷ್ಯದಲ್ಲಿ. ಅದು ನಾರದಾದಿಗಳನ್ನು ಹೊರತುಪಡಿಸಿ ಬೇರೆಯವ್ರ ವಿಷಯದಲ್ಲಿ ಹೇಳಿದ್ದು ಅಂತ ತಿಳ್ಕೊಳ್ಬೇಕು. ಇನ್ನು ಕೇಚಿತ್ ಆಯಿತು. ಅನ್ಯೆ ಅಂದರೆ ಯಾರು? ದೇವತೆಗಳು. ಅನ್ಯೆ ದೇವತೆಗಳು ಸಾಂಖ್ಯೇನ ಯೋಗೇನ ವಿಷ್ಣುಂ ಪಶ್ಯಂತಿ. ದೇವತೆಗಳು ಸಾಂಖ್ಯಯೋಗದಿಂದ ಅರ್ಥಾತ್ ಸ್ವಪ್ರತಿಭಾಖ್ಯ ಜ್ಞಾನರೂಪ ಉಪಾಯೇನ ಧ್ಯಾನೇನ ವಿನೈವ ವಿಷ್ಣುಪ್ರಸಾದಲಬ್ಧ ಸ್ವಪ್ರತಿಭಾಖ್ಯ ಜ್ಞಾನೇನ ಬಹಿ ಅಂತಶ್ಚ ವಿಷ್ಣುಂ ಪಶ್ಯಂತ್ಯರ್ಥಃ. ದೇವತೆಗಳು ಸಾಂಖ್ಯೇನ ಯೋಗೇನ ಅಂದರೆ ಸ್ವಪ್ರತಿಭಾಖ್ಯ ಜ್ಞಾನರೂಪ ಉಪಾಯದಿಂದ, ಸಾಂಖ್ಯೇನ ಅಂದರೆ ಸ್ವಪ್ರತಿಭಾಖ್ಯ ಜ್ಞಾನರೂಪ ಉಪಾಯದಿಂದ ಧ್ಯಾನ ಇಲ್ಲದೇ ಇದ್ದರೂ ಸಹ ವಿಷ್ಣು ಪ್ರಸಾದ ಲಬ್ಧ ಸ್ವಪ್ರತಿಭಾಖ್ಯ ಜ್ಞಾನೇನ ವಿಷ್ಣುವಿನ ಅನುಗ್ರಹದಿಂದ ಜನ್ಯವಾಗಿರತಕ್ಕಂತಹ ಪ್ರತಿಭಾತ್ಮಕವಾದ ಜ್ಞಾನದಿಂದ ಅವರು ಪರಮಾತ್ಮನನ್ನು ಒಳಗೂ ನೋಡುತ್ತಾರೆ, ಹೊರಗೂ ನೋಡುತ್ತಾರೆ. ಸಾಂಖ್ಯೇನ ಯೋಗೇನ ತಮ್ಮ ಪ್ರತಿಭೆ ಎಂಬ ಜ್ಞಾನೋಪಾಯದಿಂದ ಧ್ಯಾನವಿಲ್ಲದೆ ಭಗವಂತನ ಪ್ರಸಾದದಿಂದ ಲಬ್ಧವಾಗಿರತಕ್ಕಂತಹ ತಮ್ಮ ಪ್ರತಿಭೆ ಎಂಬ ಜ್ಞಾನ ಬಲದಿಂದ ಅವರು ಒಳಗೂ ಹೊರಗೂ ವಿಷ್ಣುವನ್ನು ಕಾಣ್ತಾರೆ ಅಂತ ಅರ್ಥ. ಕೇಚಿತ್ ಅನ್ಯೆ. ಇನ್ನು ಅಪರೆ ಅಂದರೆ ಯಾರು? ಕೆಲವರು ಅಂತ. ಯಾರು ಕೆಲವರು? ಕೆಲವು ರಾಜರ್ಷಿಗಳು, ಶ್ರೇಷ್ಠರಾಗಿರ್ತಕ್ಕಂತಹ ರಾಜರ್ಷಿಗಳು, ಕ್ಷತ್ರಿಯರಾಗಿರ್ತಕ್ಕಂತಹ ಶ್ರೇಷ್ಠ ರಾಜರ್ಷಿಗಳು ಕರ್ಮಯೋಗೇನ ಅಶ್ವಮೇಧಾದಿ ಕರ್ಮಗಳನ್ನು ಮಾಡ್ತಾ ಮತ್ತು ಶ್ರವಣದಿಂದ ಮತ್ತು ಸ್ವಪ್ರತಿಭಾಬಲದಿಂದ ನಿತ್ಯವೂ ಭಗವಂತನನ್ನು ಸ್ಮರಿಸ್ತಾ ಅಶ್ವಮೇಧಾದಿ ಯಜ್ಞಕರ್ಮಾನುಷ್ಠಾನ ಕಾಲದಲ್ಲಿ ಯಜ್ಞಭಾಗದ ಸ್ವೀಕಾರಕ್ಕೆ ಬಂದಿರತಕ್ಕಂತಹ ಪರಮಾತ್ಮನನ್ನು ಕಾಣ್ತಾರೆ ಅಂತ. ಅಪರೇ ಕ್ಷತ್ರಿಯವರಾಹ ರಾಜಾನಃ, ಕ್ಷತ್ರಿಯ ಶ್ರೇಷ್ಠರಾಗಿರ್ತಕ್ಕಂತಹ ಕೆಲವು ರಾಜರುಗಳು ಕರ್ಮಯೋಗೇನ ಅಂದರೆ ಅಶ್ವಮೇಧಾದಿ ಕರ್ಮರೂಪ ಉಪಾಯೇನ ಅಶ್ವಮೇಧವೇ ಮೊದಲಾದ ಕರ್ಮರೂಪ ಉಪಾಯದಿಂದ ಶ್ರವಣದಿಂದಲೂ ಸ್ವಪ್ರತಿಭೆಯಾಚ ತಮ್ಮ ಪ್ರತಿಭೆಯಿಂದಲೂ ನಿತ್ಯಂ ಯಾವಾಗಲೂ ಭಗವಂತಂ ಸ್ಮರಂತಹ ಭಗವಂತನನ್ನು ಸ್ಮರಣೆ ಮಾಡ್ತಾ ಅಶ್ವಮೇಧಾದಿ ಯಜ್ಞಕರ್ಮಕಾಲೆ ಅಶ್ವಮೇಧಾದಿ ಯಜ್ಞಗಳನ್ನು ಮಾಡತಕ್ಕಂತಹ ಸಮಯದಲ್ಲಿ ಯಜ್ಞಭಾಗಾರ್ಥಂ ಆಗತಂ ಆತ್ಮಾನಂ ಹವಿರ್ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂತಹ ಭಗವಂತನನ್ನು ಅಲ್ಲಿ ಅವರು ನೋಡ್ತಾರೆ ಅಂತ ಅರ್ಥ. ಶ್ರವಣ ಪ್ರತಿಭೆಯೋ ಅಲ್ಪತ್ವಾತ್ ಅತ್ರ ಅನುಕ್ತಿ. ಶ್ರವಣ ಪ್ರತಿಭೆಯೋ ಅಲ್ಪತ್ವಾತ್, ಶ್ರವಣ ಮತ್ತು ಪ್ರತಿಭೆ ಇವೆರಡು ಅಲ್ಪ. ರಾಜರಿಗೆ ಅವರು ಶ್ರವಣ ಮಾಡೋದು ಕಡಿಮೆ ಮತ್ತು ಪ್ರತಿಭೆಯೂ ಅವರಿಗೆ ಅಷ್ಟಿರೋದು. ಋಷಿಗಳಿಗೆ ಇರುವಷ್ಟು ಪ್ರತಿಭೆ ಅವರಿಗಿರಲ್ಲ. ಋಷಿಗಳು ಶ್ರವಣ ಮಾಡ್ತಾರೆ, ಪ್ರತಿಭೆಯಿಂದಲೂ ಕಾಣ್ತಾರೆ. ಆದರೆ ರಾಜರಿಗೆ ಶ್ರವಣ ಮಾಡಲಿಕ್ಕೆ ಅವರಿಗೆ ಶ್ರವಣ ಮಾಡ್ತಾರೆ, ಆದರೆ ಅದು ಆ ಸಾಧನೆ ಅಲ್ಪ, ಪ್ರತಿಭೆಯೂ ಅಲ್ಪ. ಆದ್ದರಿಂದ ಅದನ್ನು ಇಲ್ಲಿ ಹೇಳಿಲ್ಲ. ಇಷ್ಟು ಎರಡು ರೀತಿಯ ಅರ್ಥವನ್ನು ಈ ಶ್ಲೋಕಕ್ಕೆ ಹೇಳ್ತಾ ಇದ್ದಾರೆ. ಮೊದಲನೇ ಅರ್ಥದಲ್ಲಿ ಕೆಲವರು ಶ್ರವಣ ಮನೋಪೇತರಾಗಿ ಧ್ಯಾನದಿಂದ ಪರಮಾತ್ಮನನ್ನು ತಮ್ಮ ದೇಹದಲ್ಲಿ ಕಾಣ್ತಾರೆ. ಮತ್ತು ಕೆಲವರು ಸಾಂಖ್ಯಯೋಗದಿಂದ ವೇದೋಕ್ತ ಭಗವತ್ ಸ್ವರೂಪ ಅಪರೋಕ್ಷ ಜ್ಞಾನದಿಂದ ಧ್ಯಾನದಿಂದಲೂ ಅವರು ಪರಮಾತ್ಮನನ್ನು ಕಾಣ್ತಾರೆ. ಇನ್ನು ಕೆಲವರು ಕರ್ಮಯೋಗದಿಂದ ಕರ್ಮರೂಪ ಉಪಾಯದಿಂದ ಸಾಂಖ್ಯಯೋಗದಿಂದ ಧ್ಯಾನದಿಂದ ಅವರು ಪರಮಾತ್ಮನನ್ನು ಕಾಣ್ತಾರೆ. ಮತ್ತು ಕೆಲವರು ಶ್ರವಣಾದಿಗಳು ಇಲ್ಲದೇ ಇದ್ದರೂ ಸಹ ಕರ್ಮಯೋಗದಿಂದ ಸಾಧುಕರ್ಮಾನುಷ್ಠಾನ ಲಬ್ಧವಾಗಿರತಕ್ಕಂತಹ ಭಗವತ್ ಪ್ರಸಾದ ಜನ್ಯವಾಗಿರತಕ್ಕಂತಹ ಶ್ರವಣ ಧ್ಯಾನಗಳಿಂದ ಪರಮಾತ್ಮನನ್ನು ಕಾಣ್ತಾರೆ ಅಂತ ಒಂದು ಅರ್ಥವನ್ನು ಮೊದಲು ಹೇಳಿ, ಆಮೇಲೆ ಕೇಚಿತ್ ಅಂದರೆ ಕೆಲವು ಋಷಿಗಳು ತಮ್ಮ
ಪ್ರತಿಭೆಯಿಂದ ಸ್ವಪ್ರತಿಭೆಯಿಂದ ಶ್ರವಣಾದಿಗಳಿಂದ ಹರಿಯನ್ನು ತಿಳಿದುಕೊಂಡು ಅವರು ಪರಮಾತ್ಮನ ಹೃದಯದಲ್ಲಿ ಕಾಣ್ತಾರೆ ಕೆಲವು ಋಷಿಗಳು. ಇನ್ನು ದೇವತೆಗಳು ಅವರು ಸಾಂಖ್ಯಯೋಗದಿಂದ ಸ್ವಪ್ರತಿಭಾಕ್ಯ ಜ್ಞಾನರೂಪ ಉಪಾಯದಿಂದ ಧ್ಯಾನ ಇಲ್ಲದೆ ಅವರು ವಿಷ್ಣು ಪ್ರಸಾದದ ಲಬ್ಧವಾಗಿರತಕ್ಕಂತಹ ಸ್ವಪ್ರತಿಭಾಕ್ಯ ಜ್ಞಾನದಿಂದ ಒಳಗೂ ಹೊರಗೂ ವಿಷ್ಣುವನ್ನು ಕಾಣ್ತಾರೆ. ಇನ್ನು ಅಪರೇ ಕ್ಷತ್ರಿಯ ಶ್ರೇಷ್ಠರಾಗಿರ್ತಕ್ಕಂತಹ ರಾಜರು ಅಶ್ವಮೇಧಾದಿ ಕರ್ಮರೂಪ ಉಪಾಯದಿಂದ ಅವರು ಭಗವಂತನನ್ನು ಸ್ಮರಿಸ್ತಾ ಯಜ್ಞಕಾಲದಲ್ಲಿ ಬಂದಿರತಕ್ಕಂಥ ಭಗವಂತನನ್ನು ಕಾಣ್ತಾರೆ ಅಂತ ಹೀಗೆ ಭಾಷ್ಯ ತಾತ್ಪರ್ಯಗಳಲ್ಲಿ ಇವರು ಹೇಳಿದ್ದಾರೆ. ಆ ಎರಡು ಅರ್ಥಗಳನ್ನು ರಾಯರು ಈ 25ನೇ ಈ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅನ್ನೇ ತ್ವೇವಮಜಾನಂತಹ ಶ್ರುತ್ವಾನ್ಯೇಭ್ಯ ಉಪಾಸತೆ ತೇಪಿ ಚಾತಿ ತರಂತೇವ ಮೃತ್ಯುಂ ಶ್ರುತಿ ಪರಾಯಣಾಃ. ಅನ್ಯ ಇನ್ನು ಕೆಲವರು ಹಿಂದೆ ಹೇಳಿದ ಏನು 3 ರೀತಿಯ ಸಾಧನಗಳಿವೆ, ಆ ಸಾಧನಗಳಿಂದ ದೇವರನ್ನು ತಿಳಿಲಿಕ್ಕೆ ಅಸಮರ್ಥರಾದವರು. ಅನ್ನೇತು ಏವಂ ಅಂದರೆ ಹಿಂದೆ ಹೇಳಿದಂತೆ ಅಜಾನಂತಹ ದೇವರನ್ನು ತಿಳಿಯಲು ಅಸಮರ್ಥರಾಗಿರತಕ್ಕಂಥವರು ಅನ್ಯೇಭ್ಯ ಶ್ರುತ್ವಾ ಇತರರಿಂದ ಯಾರು ತಿಳಿದಿರ್ತಾರೆ ಜ್ಞಾನಿಗಳು ಅವರಿಂದ ಶ್ರವಣ ಮಾಡ್ತಾರೆ. ಶ್ರವಣ ಮಾಡಿ ಉಪಾಸತೆ ಧ್ಯಾನ ಮಾಡ್ತಾರೆ. ಅವರು ಕೂಡ ತೇಪಿ ಶ್ರುತಿಪರಾಯಣಾಃ ಅವರು ನಿರಂತರವಾಗಿ ಶ್ರವಣ ಮಾಡ್ತಾ ಅವರು ಮೃತ್ಯುಂ ಅತಿತರಂತೇವ ಮೃತ್ಯುವನ್ನು ದಾಟಿಯೇ ದಾಟ್ತಾರೆ ಅಂತ ಈ ಶ್ಲೋಕದ ಅರ್ಥ. ಅನ್ನೇತು ಅನ್ನೆ ಅಂದರೆ ಯಾರು? ಹಿಂದೆ ಬಂದಿರುವಂಥದ್ದು ಋಷಿಗಳು. ಹಿಂದಿನ ಶ್ಲೋಕದಲ್ಲಿ ಕೇಚಿತ್ ಅಂದರೆ ಋಷಿಗಳು, ಅನ್ನೆ ಅಂದರೆ ದೇವತೆಗಳು, ಅಪರೆ ಅಂದರೆ ಶ್ರೇಷ್ಠ ಕ್ಷತ್ರಿಯರಾಗಿರ್ತಕ್ಕಂಥವ್ರು, ಕ್ಷತ್ರಿಯರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ರಾಜರುಗಳು. ಇಲ್ಲಿ ಅನ್ನೆ ಅಂದರೆ ಯಾರು ಅಂದರೆ ಮನುಷ್ಯಾಸ್ತು ಮನುಷ್ಯರು ಹಿಂದೆ ಹೇಳಿದಂತೆ ಅವರಿಗೆ ಸಾಧನೆ ಮಾಡಲಿಕ್ಕೆ ಆಗದೆ ಇತರರಿಂದ ಶ್ರವಣ ಮಾಡ್ತಾರೆ, ಮಾಡಿ ಧ್ಯಾನೋಪಾಸನೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಅನ್ನೇತು ಅಂದರೆ ಯಾರು? ಮನುಷ್ಯಾಸ್ತು ಮನುಷ್ಯರಾದರು. ಏವಂ ಸ್ವಪ್ರತಿಭಾಬಲೇನ ಈ ರೀತಿಯಾಗಿ ತಮ್ಮ ಪ್ರತಿಭೆಯ ಬಲದಿಂದ ಅವರು ಆತ್ಮಾನಂ ಅಜಾನಂತಹ ತಮ್ಮ ಪ್ರತಿಭಾಬಲದಿಂದ ಪರಮಾತ್ಮನನ್ನು ತಿಳಿಯದವರಾಗಿ ಏನು ಮಾಡ್ತಾರೆ? ಅನ್ಯೇಭ್ಯ ಶ್ರುತ್ವ ಇತರರಿಂದ ಯಾರು ಪರಮಾತ್ಮನ ತಿಳಿದುಕೊಂಡಿದ್ದಾರೆ ಅಂತಹ ತಿಳಿದ ಬೇರೆಯವರಿಂದ ಶ್ರುತ್ವ ಕೇಳಿ ಮತ್ವಾ ಇತ್ಯಪಿ ಗ್ರಾಹ್ಯಂ ಬರೀ ಕೇಳಿದ ಸಾಲದು, ಶ್ರವಣ ಮಾಡಬೇಕು, ಮನನ ಮಾಡಬೇಕು. ಮತ್ವಾ ಕೇಳಿಬಿಟ್ಟು ತಿಳಿದುಕೊಂಡು ಉಪಾಸತೆ ಧ್ಯಾಯಂತಿ ಧ್ಯಾನಿಸ್ತಾರೆ. ಆಮೇಲೆ ಪಶ್ಯಂತಿ ಚ ಸಾಕ್ಷಾತ್ಕಾರವನ್ನು ಕೂಡ ಪಡಿತಾರೆ. ತೇಪಿ ಚ ಅವರು ಅಲ್ಪತರ ಪ್ರತಿಭಾವಂತೋಪಿ ಅವರ ಸಾಧನೆ ಕಡಿಮೆ, ಅವರ ಪ್ರತಿಭೆ ಕಡಿಮೆ ಆಗಿದ್ದರೂ ಕೂಡ ಶ್ರುತಿಪರಾಯಣ ಅಂದರೆ ಶ್ರುತಿ ಅಂದರೆ ಶ್ರವಣದಲ್ಲಿ ಪರಾಯಣರು ಅಂದರೆ ಯಾವಾಗಲೂ ತುಂಬ ಶ್ರವಣ ಮಾಡುವವರು ಅಂತ ಅರ್ಥ. ಬಹುಶ್ರವಣವಂತಹ ಸಂತಹ ತುಂಬ ಶ್ರವಣವನ್ನು ಮಾಡುವವರಾಗಿ ಮೃತ್ಯುಂ ಈ ಸಂಸಾರಂ ಅತಿತರಂತೇವ ದಾಟಿಯೇ ದಾಟ್ತಾರೆ ಎಂಬುದು ಈ ಶ್ಲೋಕದ ಅಭಿಪ್ರಾಯ. ಒಟ್ಟು ಏನು ಹೇಳ್ತಾ ಇರೋದು ಅಂದರೆ ಎಲ್ಲರೂ ಒಂದೇ ರೀತಿಯ ಸಾಧನೆಯಿಂದ ಪರಮಾತ್ಮನನ್ನು ಕಾಣಲಿಕ್ಕೆ ಆಗಲ್ಲ. ಅನಾದಿಯಾದ ಅವರವರ ಯೋಗ್ಯತೆ ಅದು ಭಿನ್ನವಾಗಿರುತ್ತೆ. ಹಾಗಾಗಿ ಎಲ್ಲರಿಗೂ ಬೇಕಾಗಿರುವಂಥದ್ದು ಅನಿವಾರ್ಯವಾದ ಸಾಧನ ಅಂದರೆ ಅದು ಪರಮಾತ್ಮನ ಅನುಗ್ರಹ. ಆ ಪರಮಾತ್ಮನ ಅನುಗ್ರಹ ಅದು ಅನಿವಾರ್ಯವಾಗಿ ಎಲ್ಲರಿಗೂ ಇರಲೇಬೇಕಾಗಿರತಕ್ಕಂಥ ಸಾಧನ ಈ ಸಂಸಾರವನ್ನು ದಾಟಲಿಕ್ಕೆ. ಕೆಲವರಿಗೆ ದೇಹದಲ್ಲಿಯೇ ಅಂದರೆ ಹೃದಯ ಗುಹೆಯಲ್ಲಿ ಮಾತ್ರ ಭಗವಂತ ದರ್ಶನ ಆಗತ್ತೆ. ಇನ್ನು ಕೆಲವರಿಗೆ ಹೊರಗೂ ಒಳಗೂ ದರ್ಶನ ಆಗತ್ತೆ. ಕೆಲವರಿಗೆ ಪ್ರತಿಭೆ ಎಂಬುದು ಇರ್ತದೆ. ಆ ಪ್ರತಿಭೆಯಲ್ಲಿಯೂ ಸ್ಪಷ್ಟತೆ, ಅತಿಸ್ಪಷ್ಟತೆ,
ಅತಿಥರ ಸ್ಪಷ್ಟತೆ ಎಂಬುದಾಗಿ ತಾರತಮ್ಯ ಇದೆ. ಏನು ಪ್ರತಿಭೆ? ಬೇರೆಯವರಲ್ಲಿ ಶ್ರವಣ ಮಾಡದೇ ಇದ್ದರೂ ಒಳಗಿನಿಂದಲೇ ಹೊಳೆಯತಕ್ಕಂತಹ ಶಕ್ತಿ, ಅದು ಪ್ರತಿಭೆ. ಅದು ಅನೇಕರಿಗೆ ನಾವು ಇದ್ದದ್ದನ್ನು ಕಾಣ್ತೇವೆ. ಅಶ್ರುತ ಪ್ರತಿಭಾ ಅಂತ ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ಅದಿತ್ತು. ಆ ಒಂದು ಪ್ರತಿಭೆಯಲ್ಲೂ ತಾರತಮ್ಯ ಇದೆ. ಸ್ಪಷ್ಟತೆ, ಅತಿಸ್ಪಷ್ಟತೆ, ಅತಿಥರ ಸ್ಪಷ್ಟತೆ ಅಂತ. ಬೇರೆಯವರಲ್ಲಿ ಶ್ರವಣ ಮಾಡದೆ ಒಳಗಿನಿಂದ ಹೊಳೆತಕ್ಕಂತಹ ಶಕ್ತಿ ಇದೆಯಲ್ವಾ, ಇದು ಪ್ರತಿಭೆ. ಈ ಪ್ರತಿಭೆ ಭಗವಂತನ ಅನುಗ್ರಹದಿಂದ ಇದು ದೇವತೆಗಳಿಗೆ ಪ್ರಾಪ್ತವಾಗುವಂಥದ್ದು. ಶ್ರುತಿ ಸ್ಮೃತಿಗಳನ್ನು ಓದದೇ ಉಂಟಾಗಿರ್ತಕ್ಕಂಥದ್ದು. ಶ್ರುತಿ ಸ್ಮೃತಿಗಳನ್ನು ಓದಿದರೂ ಕೂಡ ಆ ಶ್ರುತಿಯಲ್ಲಿ ಹೇಳ್ತಕ್ಕಂಥ ಅರ್ಥಕ್ಕೆ ಸಂವಾದಿಯಾಗಿರ್ತಕ್ಕಂತಹ ಈ ಪ್ರತಿಭೆಗೆ ಅಶ್ರುತ ಪ್ರತಿಭಾ ಅಂತ ಹೇಳ್ತಾರೆ. ಈ ಅಶ್ರುತ ಪ್ರತಿಭಾ ಇದು ದೇವತೆಗಳಿಗೆ ಇರ್ತದೆ. ಅಂಥವರಿಗೆ ಭಗವಂತನ ಕಾಣಲಿಕ್ಕೆ ಇದು ಒಳ್ಳೆಯ ಸಾಧನ ಆಗಿದೆ. ಅಂತಹ ಅಶ್ರುತ ಪ್ರತಿಭಾ ಅದು ಒಂದು ಭಗವಂತನ ಕಾಣಲಿಕ್ಕೆ ಸಾಧನ. ಇಂತಹ ಒಂದು ಪ್ರತಿಭಾಶಕ್ತಿಯಿಂದ ಇವರು ದೇಹದ ಒಳಗೂ ಹೊರಗೂ ಪರಮಾತ್ಮನ ಕಾಣ್ತಾರೆ. ಇನ್ನು ರಾಜರುಗಳು ಅಶ್ವಮೇಧಾದಿ ಕರ್ಮಾನುಷ್ಠಾನವನ್ನು ಮಾಡ್ತಾ ಅವರು ಸಾಧನೆ ಮಾಡ್ತಾರೆ. ಹೀಗೆ ಕೆಲವರಿಗೆ, ಚಕ್ರವರ್ತಿಗಳಿಗೆ ಅಶ್ವಮೇಧಾದಿ ಕರ್ಮಾನುಷ್ಠಾನ ಅದು ಭಗವದ್ ದರ್ಶನಕ್ಕೆ ಮುಖ್ಯ ಸಾಧನ. ಕೆಲವರಿಗೆ ಅಶ್ರುತ ಪ್ರತಿಭಾ ಮುಖ್ಯ ಸಾಧನವಾದರೆ ಕೆಲವರಿಗೆ ಅಶ್ವಮೇಧಾದಿ ಕರ್ಮಾನುಷ್ಠಾನ ಮುಖ್ಯ ಸಾಧನ. ಅವರಲ್ಲಿ ಈ ಶ್ರವಣ ಕಡಿಮೆ, ಆದರೆ ಕೆಲವರಿಗೆ ದೈವದತ್ತವಾಗಿರ್ತಕ್ಕಂತಹ ಪ್ರತಿಭೆ ಇರುತ್ತೆ. ಆ ಪ್ರತಿಭೆ ಬಲದಿಂದ ಅವರು ಧ್ಯಾನ ಮಾಡ್ತಾರೆ. ಹಾಗಿದ್ದಾಗ ಯಜ್ಞಕಾಲದಲ್ಲಿ ಆ ದೇವತೆಗಳನ್ನು ಕರೆದಾಗ ಆ ದೇವತೆಗಳು ಅಲ್ಲಿ ಯಜ್ಞ ಭಾಗವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಾಗ ಅಲ್ಲಿ ಪರಮಾತ್ಮನವರು ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಇನ್ನು ಮನುಷ್ಯರಲ್ಲಿ ಉತ್ತಮ ಪ್ರತಿಭೆಯಿಂದ ಅವರು ಭಗವಂತನನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವರು ನಿರಂತರ ಶ್ರವಣ ಮಾಡಬೇಕಾಗುತ್ತೆ. ಶ್ರವಣ ಮನನಾದಿಗಳಿಲ್ಲದೆ ಅವರಿಗೆ ಆ ಒಂದು ಪ್ರತಿಭೆ ಇರುವುದಿಲ್ಲ. ಹಾಗಾಗಿ ಶ್ರವಣ ಮನನಾದಿಗಳನ್ನು ಮಾಡ್ತಾರೆ. ಯಾರು ತಿಳಿದವರಿರ್ತಾರೋ ಅವರಿಂದ ತಿಳ್ಕೊಂಡು ಆಮೇಲೆ ಮನನ ಮಾಡಿ ಮತ್ತೆ ಉಪಾಸನೆ ಮಾಡ್ತಾರೆ. ತಿಳಿದವರೇನು ಹೇಳ್ತಾರೆ ಅವರು ಹೇಳಿದಂತೆ ಕೇಳಿಕೊಂಡು ತಿಳ್ಕೊಂಡು ಧ್ಯಾನ ಮಾಡ್ತಾರೆ. ಕೊನೆಗೆ ಸಾಕ್ಷಾತ್ಕಾರವನ್ನು ಪಡಿತಾರೆ. ಹೀಗೆ ಇಷ್ಟು ಸಾಧನೆಗಳ ಮೂಲಕವಾಗಿ ಈ ಸಂಸಾರವನ್ನು ದಾಟಲಿಕ್ಕೆ ಸಾಧ್ಯ ಇದೆ ಎಂಬ ವಿಚಾರವನ್ನು ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ ಅಂತ ಹೇಳ್ತಾ ಈ 2 ಶ್ಲೋಕಗಳ ಒಂದು ಅರ್ಥಾನುಸಂಧಾನದೊಂದಿಗೆ ಇವತ್ತಿನ ಈ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.